ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಿಕ್ತಾ ಮತ್ತೊಂದು ಟ್ವಿಸ್ಟ್. ಕೊಲೆಯ ಜಾಡು ಹಿಡಿದ ತನಿಖಾಧಿಕಾರಿಗಳಿಗೆ ಬಿಗ್ ಕ್ಲೂ ಸಿಕ್ಕಿದೆ. ದರ್ಶನ್ ಕರಾಳತೆ ಬಿಚ್ಚಿಡಲಿದೆಯಾ ಆ 3 ಸೆಕೆಂಡ್ ದೃಶ್ಯಾವಳಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಂತ ವಿಡಿಯೋ ರೆಕಾರ್ಡ್ ಆಗಿದೆ. ದರ್ಶನ್ ಹೊಡೆಯುತ್ತಿರೋ ದೃಶ್ಯ ರೆಕಾರ್ಡ್ ಮಾಡಿದ್ದಾರೆ ಸಹಚರ. ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಹೊಡಿತಾ ಇರುವಾಗ ಮೊಬೈಲ್ ಕ್ಯಾಮೆರಾ ಓಪನ್ ಆಗಿ ದೃಶ್ಯ ಸೆರೆ ಆಗಿದೆ. ದರ್ಶನ್ ಆಪ್ತ ಪ್ರದೋಷ್ ರೆಕಾರ್ಡ್ ಮಾಡಿದ್ದಾನೆ ಭೀಕರ ದೃಶ್ಯವನ್ನ. 3 ಸೆಕೆಂಡ್ ವಿಡಿಯೋದಲ್ಲಿ ದರ್ಶನ್ ಕರಾಳತೆ ಬಿಭತ್ಸವಾಗಿದೆಯಂತೆ. ದರ್ಶನ್ ಹಲ್ಲೆ ನಡೆಸುವಾಗ ಪ್ರದೋಷ್ ತನ್ನ ಐಫೋನ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಹಲ್ಲೆ ನಡೆಸೋದನ್ನ ವಿಡಿಯೋ ಮಾಡಿಕೋ ಅಂತ ದರ್ಶನ್ನೇ ಹೇಳಿದ್ರಂತೆ. ಅದರಂತೆ ಪ್ರದೋಷ್ ತನ್ನ ಐಫೋನ್ ತೆಗೆದು ರೆಕಾರ್ಡ್ ಮಾಡಿದ್ದಾನೆ. 3-4 ಸೆಕೆಂಡ್ ಆಗುತ್ತಿದ್ದಂತೆ ಸ್ಟಾಪ್ ಮಾಡಿ ವಿಡಿಯೋನ ಡಿಲೀಟ್ ಮಾಡಿದ್ದಾನೆ ಪ್ರದೋಷ್ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದೆಲ್ಲದರ ನಡುವೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಕಲೆ ಹಾಕುವಂತ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು 3-4 ಸೆಕೆಂಡ್ ನ ವಿಡಿಯೋ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಂತ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ದರ್ಶನ್ ಹೊಡಿತಾ ಇರುವಂತ ದೃಶ್ಯ ರೆಕಾರ್ಡ್ ಮಾಡಿರೋದು ಸಹಚರ. ದರ್ಶನ್ ಜೊತೆಗಿದ್ದಂತ ಒಬ್ಬ ವ್ಯಕ್ತಿ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಹೊಡಿತಾ ಇರುವಂತ ದೃಶ್ಯವನ್ನ ಸೆರೆ ಮಾಡಿದ್ದಾನೆ.